ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್. ಈಗ ಅಕ್ಷತಾ ದೃಷ್ಟಿಯಲ್ಲಿ ಸ್ಯಾಮ್ಗೆ ಮಗು ಇದೆ ಮತ್ತು ಸ್ಯಾಮ್ ವಿಕ್ರಾಂತ್ ಅವರು USA ಸೆಟ್ಲ್ ಆಗಿದ್ದಾರೆ. ಇಂಡಿಯಾಗೆ ಬರಬೇಕು ಅಂದರೆ ಮಾತ್ರ ಯಾವಾಗಲೂ ಏನೋ ಒಂದು ಅವ್ರಿಗೆ ಕೆಲಸ ಇರುತ್ತೆ. ಆದ್ದರಿಂದ ಇಂಡಿಯಾಗೆ ಬರಲು ಅವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದಾಳೆ ಅಕ್ಷತಾ. ನಂತರ ಸಾಮ್ರಾಟ್ ತಾರಕ್ಕೆ ವಾರ್ನಿಂಗ್ ಕೊಟ್ಟನೋ ಅಥವಾ ತಾನೇ ಆ ವಾರ್ನಿಂಗ್ನ ತಗೊಂಡನೋ ತಿಳಿಯದವನಾಗಿ ಅಲ್ಲಿಂದ ಕೋಪದಿಂದ ಮತ್ತೊಬ್ಬರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಅಲ್ಲಿಂದ ನೇರವಾಗಿ ಮನೆಗೆ ಹೊರಟು ಹೋದನು ಸಾಮ್ರಾಟ್. ಅವನ ಕಾರಿನ ಜೊತೆಯಲ್ಲಿ ಮತ್ತೊಂದು ಸ್ಪೋರ್ಟ್ಸ್ ಬೈಕ್ ಕೂಡ ನಿಲ್ಲದಂತೆಯೇ ಸೌರಭ್ ಕಾಂಪೌಂಡ್ ಒಳಗಡೆನೇ ಬಂತು. ಅದನ್ನು ನೋಡಿದ ಸಾಮ್ರಾಟ್ ಕಾರ್ ಇಳಿದು ಕಾಯುತ್ತಾ ನಿಂತನು. ಬೈಕ್ ಮೇಲೆ ಬಂದ ಪ್ರಣವ್ಗಾಗಿ ಹಾಯ್ ಅಣ್ಣಯ್ಯ. ಬೈಕ್ ಕೀಗಳನ್ನು ಬೆರಳುಗಳ ಮಧ್ಯೆ ತಿರುಗಿಸ್ತಾ ಅಲ್ಲಿಗೆ ಬಂದು ಐ-ಫೈ ಕೊಟ್ಟನು ಪ್ರಣವ್. ಹಾಯ್, ಹೌ ಆರ್ ಯು? ಹಾಂ, ಯಾ ಗುಡ್ ಅಣ್ಣಯ್ಯ. ನೀನು ಹೇಗಿದ್ದೀಯಾ? ಹಾಂ, ನೀನೇನು ಹೀಗೆ ಬಂದೆ? ನಿನಗೋಸ್ಕರವೇ ಅಣ್ಣಯ್ಯ, ನಿನ್ನ ಮೇಲೆ ಚಿಂತೆ ಅಂತ ಮುದ್ದಾಗಿ ಹೇಳಿದನು ಪ್ರಣವ್. ಸಾಮ್ರಾಟ್ ಪ್ರಣವ್ ಮಾತಿಗೆ ತಕ್ಷಣ ಹಿಂದಕ್ಕೆ ತಿರುಗಿ ಮೇಲಿಂದ ಕೆಳಗಡೆ ಒಂದು ಸಲ ನೋಡಿ, ಹೇಳೋ, ಈಗ ನಿಜ ಹೇಳು ಅಂದನು ಹುಬ್ಬನ್ನು ಏರಿಸ್ತಾ. ಅದು ಅಣ್ಣಯ್ಯ, ಮಿನಿ ರಾಕ್ಷಸಿ ಇಲ್ಲಿ ದೊಡ್ಡಮ್ಮನ ಹತ್ರ ಮುದ್ದಾಗಿ ಇರ್ತಾ ಚಿಕನ್ ಮಾಡಿಸ್ಕೊಂಡು ಹಂದಿಯಂತೆ ತಿಂತಾಯಿದ್ರೆ ನಾನೇನು ಮನೆಯಲ್ಲಿದ್ದು ಅಮ್ಮನ ಕೈಯಿಂದ ಈರುಳ್ಳಿ ಪಕೋಡ, ಅಪ್ಪನ ಬಾಯಿಂದ ಬೈಗುಳವನ್ನು ತಿನ್ನಬೇಕಾ ಹೇಳು? ತಂಗಿ ವನ್ಯಾಳನ್ನು ಉದ್ದೇಶಿಸಿ ಗುರಾಯಿಸ್ತಾ ಹೇಳಿದನು ಸುಮನ್ ಮತ್ತು ವೇದಾಳ ಮಗ ಪ್ರಣವ್. ನಿನಗೆ ನಾಚಿಕೆ ಇಲ್ವೇನೋ ಎಂದು ಪ್ರಣವ್ ಬೆನ್ನಿನ ಮೇಲೆ ಗುದ್ದಿ ಒಳಗಡೆ ಹೋಗ್ತಾಯಿದ್ರೆ, ಅಣ್ಣ ಹೊಡೆದೆ ಅಲ್ವಾ, ನೈಟ್ ಪಬ್ಗೆ ಹೋಗೋಣವಾ ಅಂತ ಕೇಳಿದನು ಪ್ರಣವ್ ನಗ್ತಾನೆ. ದೊಡ್ಡಮ್ಮನ ಬಗ್ಗೆ ತಿಳಿದು ಕೂಡ ಕೇಳ್ತಾ ಇದೆಯೇನೋ? ದೊಡ್ಡಮ್ಮನ ಹತ್ರ ಯಾವುದೋ ಒಂದು ರೀತಿಯಲ್ಲಿ ಬುಕ್ ಮಾಡಿದರೆ ಆಯಿತು. ದೊಡ್ಡ ಐಡಿಯಾ ಕೊಟ್ಟವನಂತೆ ಕಣ್ಣುಗಳನ್ನು ಅರಳಿಸಿ ಸಾಮ್ರಾಟ್ ಅಭಿಪ್ರಾಯ ಕೇಳಿದನು ಪ್ರಣವ್. ಅದಕ್ಕಾಗದು ಬಿಡು, ನೀನು ಎಷ್ಟೇ ಬುಕ್ ಮಾಡಿದರೂ ಕೂಡ ಮಧ್ಯರಾತ್ರಿ ಎದ್ದು ಬಂದು ನನ್ನ ರೂಮ್ ಮತ್ತು ಆ ರೂಮನ್ನು ನೋಡಿದ ಮೇಲೇ ಅಮ್ಮ ಪ್ರಶಾಂತವಾಗಿ ಮಲಗೋದು ಅಂತ ಹೇಳ್ತಲೇ ಒಳಗಡೆ ಹೋಗೋ ಅಷ್ಟರಲ್ಲಿ ಕಿಚನಿಂದ ಬರ್ತಾ ಇರುವ ಮಸಾಲೆ ಘಮ ವಾಸನೆ ಪ್ರಣವ್ ಮೂಗಿಗೆ ಬಡಿಯಿತು. ದೊಡ್ಡಮ್ಮನ ಬಿರಿಯಾನಿ ಸ್ಮೆಲ್ ಅದ್ಭುತವಾಗಿದೆ ಅನ್ನುತ್ತಾ ಒಳಗಡೆ ಬಂದ ಅಣ್ಣನನ್ನು ನೋಡಿ ಹಾಲ್ನಲ್ಲಿ TV ಹಾಕ್ಕೊಂಡು ಸೋಫಾದಲ್ಲಿ ಬಿದ್ದು ನಗ್ತಾ ಇದ್ದ ವನ್ಯ. ಅವಳನ್ನು ನೋಡ್ತಾ ಬಂದ ಬಕಾಸುರ ಅಂತ ಅಂದ್ಕೊಂಡು ರಿಮೋಟ್ ಪಕ್ಕಕ್ಕೆ ಎಸೆದು ಓಡ್ತಾ ಕಿಚನ್ ಒಳಗಡೆ ನುಗ್ಗಿ ಅಕ್ಷತಾಳ ಕೊರಳ ಮೇಲೆ ಕೈ ಹಾಕಿದ್ಲು. ಪ್ರಣವ್ ಅಲ್ಲಿಗೆ ಬರುವ ಮೊದಲೇ ಹಾಯ್ ದೊಡ್ಡಮ್ಮ ಎಂದು ಅಕ್ಷತಾಳ ಭುಜದ ಮೇಲೆ ತಲೆಯನ್ನು ಇರಿಸಿದ ವನ್ಯಾಳ ಹಣೆಯ ಮೇಲೆ ಬೆರಳಿನಿಂದ ಚುಚ್ಚಿ ಪಕ್ಕಕ್ಕೆ ನುಗ್ಗಿ, ಹೊರಗಡೆ ಹೋಗು, ಒಂದ್ಸಲ ನೋಡಿ ಅಲ್ಲಿ ಸೌರಭ್ ಇಲ್ಲ ಎಂದು ಕನ್ಫರ್ಮ್ ಮಾಡಿಕೊಂಡು ಅಕ್ಷತಾಳ ಕೆನ್ನೆ ಮೇಲೆ ಮುತ್ತು ಕೊಟ್ಟನು ಪ್ರಣವ್. ಹಾಯ್ ಚಿನ್ನು, ಹೇಗಿದೆಯಾ ಎಂದು ಅವನ ಕೆನ್ನೆ ತಟ್ಟಿ ಮಾತನಾಡಿಸಿದ್ಲು ಅಕ್ಷತಾ. ಹೂಮಾ, ಸೂಪರ್ ದೊಡ್ಡಮ್ಮ ಎಂದು ಗ್ಯಾಸ್ ಕಟ್ಟೆ ಮೇಲೆ ಅಂದರೆ ಅಲ್ಲಿ ಇಟ್ಟಿದ್ದಂಥ ಒಂದು ಶೆಲ್ಫ್ ಮೇಲೆ ಕೂತ್ಕೊಂಡು ಬೌಲಿಂದ ಚಿಕನ್ ಪೀಸ್ನ ತಗೊಂಡು ತಿಂತ ಹೇಳಿದನು ಪ್ರಣವ್. ಲೇ ಎಮ್ಮೆ, ಅದು ದೊಡ್ಡಮ್ಮನ ನನಗೋಸ್ಕರ ಮಾಡಿದ್ದು ಕಣೋ ಎಂದು ಪ್ರಣವ್ ಕೈಯಲ್ಲಿದ್ದ ಚಿಕನ್ ಪೀಸ್ನ ಕಸಿದುಕೊಳ್ಳಲು ಬಂದಳು ವನ್ಯ. ಹೋಗೆ ಎಂದು ಅವಳಿಗೆ ಒಂದು ಆ್ಯಟಿಟ್ಯೂಡ್ ಲುಕ್ ಕೊಟ್ಟು, ದೊಡ್ಡಮ್ಮ ನಿನ್ನ ಹಿಟ್ಲರ್ ಗಂಡ ಇಲ್ವಾ ಎಂದು ಡೌಟಾಗಿ ಕೇಳಿದನು ಪ್ರಣವ್. ಯಾಕೆ ಚಿನ್ನಪ್ಪ? ಅಲ್ಲ, ನಿನ್ನ ಹಿಟ್ಲರ್ ಸರ್ ಇದ್ದರೆ ನೀನು ಕಿಚನಲ್ಲಿ ಇಷ್ಟೊಂದು ಹೊತ್ತು ಕಷ್ಟಪಟ್ಟು ಇಷ್ಟೊಂದು ಸ್ಪೆಷಲ್ಸ್ ಎಲ್ಲ ಮಾಡೋಕ್ಕೆ ಆಗಲ್ಲ ಅಲ್ವಾ ಎಂದು ತುಂಟತನದಿಂದ ಅಂದನು ಪ್ರಣವ್. ಅಕ್ಷತಾ ಎಂದು ಹಾಲಿನಿಂದ ಕೇಳಿಸಿದ ಗಂಭೀರ ಕಂಠಕ್ಕೆ ಪ್ರಣವ್ ತಟ್ಟನೆ ಕಟ್ಟೆಯ ಮೇಲಿಂದ ಕೆಳಕ್ಕೆ ಜಿಗಿದು ಚಿಕನ್ ತಿಂಡು ಗಂಟ್ಲಲ್ಲಿ ಸಿಕ್ಕಾಕೊಂಡು ಕೆಮ್ಮುತ್ತಾ ಕಷ್ಟಪಟ್ಟನು. ಪ್ರಣವ್ ಮೆಲ್ಗೆ ಕಣೋ ಅನ್ನುತ್ತಾ ಅವನ ತಲೆ ಸವರುತ್ತಾ ಪ್ರಣವ್ಗೆ ನೀರು ಕುಡಿಸ್ತಾ ಇದ್ದ ಅಕ್ಷತಾಗೆ ಮತ್ತೊಮ್ಮೆ ಜೋರಾಗಿ ಅಕ್ಷತಾ ಎಂದು ಕೂಗಿದ ಸೌರಭ್ ಧ್ವನಿ ಕೇಳಿಸ್ತು. ಪ್ರಣವ್ ಕೂಡ ಸ್ವಲ್ಪ ಸುಧಾರಿಸ್ಕೊಂಡಿದ್ರಿಂದ ವನ್ಯ ಸ್ವಲ್ಪ ನೋಡಮ್ಮ ಎಂದು ಹೇಳಿ ವೇಗವಾಗಿ ಸೌರಭ್ನ ಮುಂದೆ ಹೋದಳು ಅಕ್ಷತಾ. ಅವಳು ಹೋಗೋ ಅಷ್ಟರಲ್ಲಿ ಮಗಳ ಜೊತೆ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದ ಸೌರಭ್ ಮುಂದೆ ಹೋಗಿ, ಸೌರಭ್ ಅವರೇ ಏನಾದರೂ ಬೇಕಾ? ಲ್ಯಾಪ್ಟಾಪ್ನಿಂದ ನೋಟವನ್ನು ಅವಳ ಮೇಲೆ ತಿರುಗಿಸ್ತಾ, ಏನು ಮಾಡ್ತಿದೀಯಾ ಕಿಚನ್ನಲ್ಲಿ ಎಂದು ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದನು ಸೌರಭ್ ಅಕ್ಷತಾಳನ್ನು ಕೋಪದಿಂದ ನೋಡ್ತಾ.
ಸೌರಭ್ ನೋಟಕ್ಕೆ ತಬ್ಬಿಬ್ಬಾಗಿ ತಕ್ಷಣ ಮೇಲೆ ತಲೆ ತಗ್ಗಿಸಿ ಅದು ಅದು ವನ್ಯ ಬಿರಿಯಾನಿ ಮಾಡುವನ್ಲು ಅದಕ್ಕೆ ಎಂದು ಗೊಣಗ್ತಾ ಇದ್ದ ಅಕ್ಷತಾಳನ್ನು ನೋಡಿ, ಅದಕ್ಕೆ ಮನೆಯಲ್ಲಿ ಅಡುಗೆಯವರಿಲ್ವಾ ಅಂದರೆ ಸೌರಭ್ ಅವರೇ ನಾನೇ ಮಾಡಿಕೊಡ್ಬೇಕು ಎಂದು ಇನ್ನೂ ಬಾಯಿ ಬಿಡಲಿಲ್ಲ ಸೌರಭ್ ಕೋಪಕ್ಕೆ ಹೆದರಿ. ಅಷ್ಟರಲ್ಲೇ ಕಿಚನಿಂದ ಬೆಕ್ಕಿನಂತೆ ಹೊರಗಡೆ ಬಂದನು ಪ್ರಣವ್. ದೊಡ್ಡಪ್ಪ ಚೆನ್ನಾಗಿದ್ದೀರಾ ಅನ್ನುತ್ತಾ ಹಾಂ ಎಂದು ಸೀರಿಯಸ್ ಆಗಿ ಅವನನ್ನು ಒಂದು ನೋಟ ನೋಡಿ ಮತ್ತೆ ಮಗಳ ಜೊತೆ ಡಿಸ್ಕಷನ್ನಲ್ಲಿ ತೊಡಗಿದನು ಸೌರಭ್. ಮೆಲ್ಲಗೆ ಅಲ್ಲಿಂದ ಕಿಚನ್ ಕಡೆ ಹೋಗ್ತಾ ಇದ್ದ ಅಕ್ಷತಾಳನ್ನು ತಲೆ ಎತ್ತಿ ನೋಡದೆಯೇ ಕಿಚನ್ ಒಳಗಡೆ ಹೋದರೆ ಕಾಲು ಮುರಿತೇನೆ ಎಂದನು ಜೋರಾಗಿ. ಸ್ಟವ್ ಆಫ್ ಮಾಡಿ ಬರ್ತೇನೆ ಎಂದು ಪಿಸ್ಕುಟ್ಟುತ್ತಾ ಹೇಳಿದ್ಲು ಅಕ್ಷತಾ. ಕೈಯಲ್ಲಿದ್ದ ವಾಚ್ನ ನೋಡಿದನು ಸೌರಭ್. ಅದಕ್ಕೆ ಅರ್ಥ ಅವಳು ಎಷ್ಟು ಹೊತ್ತಿನಲ್ಲಿ ಬರ್ತಾಳೆ ಅನ್ನೋದು ಸೌರಭ್ ಉದ್ದೇಶ. ಅರ್ಥ ಮಾಡಿಕೊಂಡ ಅಕ್ಷತಾ ಅರ್ಧ ನಿಮಿಷದಲ್ಲಿ ಕಿಚನ್ ಒಳಗಡೆ ಓಡಿ 1/4 ನಿಮಿಷದಲ್ಲಿ ಸ್ಟವ್ನ ಆರಿಸಿ ನಿಮಿಷ ಪೂರ್ತಿಯಾಗುವುದರ ಒಳಗಡೆನೆ ಹೊರಗಡೆ ಬಂದು ಸೌರಭ್ ಮುಂದೆ ನಿಂತಳು ಅಕ್ಷತಾ. ಒಂದು ಸಲ ಅವಳ ಕಡೆ ನೋಡಿ ಹೋಗಿ ಫ್ರೆಶ್ ಆಗಿ ಬಾ ಅಂದ ಕೂಡಲೇ ರೂಮ್ ಒಳಗಡೆ ಹೋದಳು ಅಕ್ಷತಾ. ಮತ್ತು ಇತ್ತ ಕಡೆ ಸಾಮ್ರಾಟ್ ಹೊರಟೋದ ನಂತರ ತನ್ನ ಮನೆಗೆ ಹೋದ ತಾರಕ್ ಫ್ರೆಶ್ ಆಗಿ ಅಡ್ಡವಾಗಿ ಮಂಚದ ಮೇಲೆ ಬಿದ್ದು ಸಾಮ್ರಾಟ್ ಹೇಳಿದ ಬಗ್ಗೆ ಆಲೋಚಿಸ್ತಾ ಇದ್ದ. ಅಷ್ಟರಲ್ಲಿ ಅಂಕಿತಾ ಆರ್ಡರ್ ಮಾಡಿದಂತಹ ಬಿರಿಯಾನಿ ಬಂದಿದ್ದರಿಂದ ಅದನ್ನು ಕೂಡ ತಗೊಂಡು ತಿಂತಾ ಇರುವಾಗ ಅಂಕಿತಾಳಿಂದ ಕಾಲ್ ಬಂತು ತಾರಕ್ಗೆ. ಒಂದು ಕೈಯಿಂದ ತಿಂತಾನೆ ಮತ್ತೊಂದು ಕೈಯಿಂದ ಕಾಲನ್ನ ಲಿಫ್ಟ್ ಮಾಡಿದನು ತಾರಕ್. ಹಲೋ ಸರ್. ಹಾಮ ಹೇಳು ಗುಬ್ಬಿ. ಡೆಲಿವರಿ ಬಾಯ್ ಬರಲಿಲ್ವಲ್ಲ. ನಿಜ ಹೇಳು, ಅಸಲಿಗೆ ನೀನು ಆರ್ಡರ್ ಮಾಡಿದ್ಯಾ ಇಲ್ಲ ದುಡ್ಡಿಗೆ ಕೇಳಿದ್ಯಾ? ಕಾಲ್ ಮಾಡಿದೆ ಅಂದ್ಯಾ? ಅಯ್ಯೋ ಅದೇನು ಸರ್, ನಾನು ಆರ್ಡರ್ ಮಾಡಿದ್ದೇನೆ, ನನ್ನ ಅಕೌಂಟ್ನಿಂದ ಮನಿ ಕೂಡ ಕಟ್ಟಾಗಿದೆ ಅಂತ ಗಾಬರಿಯಿಂದ ಹೇಳಿದ್ಲು ಅಂಕಿತಾ. ಏನೋ ನನಗಂತೂ ಬಿರಿಯಾನಿ ಬರಲಿಲ್ವಲ್ಲ, ಹಸಿವಿನಿಂದ ಬಳಲ್ತಾ ಇದ್ದೇನೆ ಅಮ್ಮ, ನೋವು ಅಂದ ಅಂತ ಹೇಳಿ ಲೆಗ್ ಪೀಸನ್ನು ತಿನ್ನುತ್ತಾ ಹೇಳಿದನು ತಾರಕ್. ಅಯ್ಯೋ ಏನಾಯಿತು ಸರ್? ಹಸಿವು ಗುಬ್ಬಿ, ಹೊಟ್ಟೆಯಲ್ಲಿ ಕರಳುಗಳು ಹುರಿ ತೊಟ್ಟಂತೆ ಆಗ್ತಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ, ಬಿಯರ್ ಸಿಪ್ ಮಾಡ್ತಾ ಅಂದನು ತಾರಕ್. ಅಯ್ಯೋ ಸಾರಿ ಸರ್, ನಾನು ಕರೆಕ್ಟಾಗಿ ಆರ್ಡರ್ ಮಾಡಿದೆ, ಅವನು ಮೇ ಬಿ ಇನ್ನೂ ಬಂದಿಲ್ಲ ಅನಿಸುತ್ತೆ, ಮತ್ತೆ ಆರ್ಡರ್ನ ಮಾಡ್ತೇನೆ ಇರಿ ಸರ್ ಎಂದು ಕಾಲನ್ನ ಕಟ್ ಮಾಡಲು ಹೋದಳು ಅಂಕಿತಾ. ಏಯ್ ಬೇಡ ಬಿಡು ಗುಬ್ಬಿ, ಅನಾವಶ್ಯಕವಾಗಿ ನಿನಗೆ ಯಾಕೆ ತೊಂದರೆ? ಪರವಾಗಿಲ್ಲ ಸರ್, ನೀವು ರಾತ್ರಿಯೆಲ್ಲ ಹಸಿವಿನಿಂದ ಇರ್ತೀರಾ ಹೇಗೆ ಹೇಳು? ಬೇಡ ಅಂದಾಗ ಸೈಲೆಂಟಾಗಿ ಇರಬೇಕು ಎಂದು ಗದರಿದನು ತಾರಕ್. ಪೆಟ್ಟು ತಿಂದವಳಂತೆ ಅವನ ಮಾತಿಗೆ ಸೈಲೆಂಟ್ ಆದಳು ಪಾಪ ಅಂಕಿತಾ. ಏಯ್ ಇದೆಯಾ? ಅಪ್ಪಣೆ ಕೇಳಿದ್ದಕ್ಕೆ ಆನ್ಸರ್ ಹೇಳೋಕೆ ಏನು ರೋಗ ನಿಂಗೆ? ಉಫ್, ಇದು ಈಗ ಅಲುಗಿತಾ, ಕೋಪ ಮಾಡ್ಕೊಂಡಿತಾ ಅಂದ್ಕೊಳ್ತಾ ನೀನು ಆರ್ಡರ್ ಮಾಡಿದ ಬಿರಿಯಾನಿ ಬಂತು ಬಿಡು, ನಾನು ತಿಂದೆ ಕೂಡ. ನಿಜವಾ ಸರ್? ನಂಬಿಕೆ ಇಲ್ಲ ಅಂದರೆ ಒಂದು ಸಲ ಮನೆಗೆ ಬಂದು ನೋಡು. ನಂಬಿದೆ ಬಿಡಿ. ಹಾಂ, ಇನ್ನು ನೀನು ಕೂಡ ತಿಂದು ಮಲಗು. ಹಾಂ, ಗುಡ್ ನೈಟ್ ಸರ್. ಹಾಂ ಛೀ, ಒಂದು ಸಲ ಕೂಡ ಸರಿಯಾಗಿ ವಿಶ್ ಮಾಡಲ್ಲ ಇವನು ಎಂದು ಮೂತಿ ತಿರುಗಿಸ್ಕೊಂಡು ಬಾಯಿಯೊಳಗಡೆ ಗುಣಕ್ಕೊಂಡ್ಲು ಅಂಕಿತಾ. ಯಾಕಂದರೆ ಅವನು ವಿಶ್ ಮಾಡಲಿಲ್ವಲ್ಲ, ಇವಳು ಗುಡ್ ನೈಟ್ ಅಂದರೂ ಕೂಡ ಅದಕ್ಕೆ. ಏಯ್ ಗುಬ್ಬಿ, ಸುಮ್ಮನೆ ಕಿಚ್ ಅನ್ನೋದೇ ಸೈಲೆಂಟಾಗಿ ಹೋಗಿ ಮಲ್ಕೋ. ಹಾಂ ಓಕೆ ಸರ್ ಎಂದು ಕಾಲನ್ನ ಕಟ್ ಮಾಡಿದ್ಲು ಅಂಕಿತಾ. ಎಂತಕೋ ತಾರಕ್ ಏನೋ ಅಂದರೂ ಅವಳಿಗೆ ಬೇಸರನೇ ಅನ್ನಿಸ್ತಿಲ್ಲ. 2 ದಿನದ ಪರಿಚಯಕ್ಕೆ ಅವನ ಮೇಲೆ ಯಾಕೆ ಅಷ್ಟು ಇಷ್ಟವೋ ಅರ್ಥ ಆಗಲಿಲ್ಲ. ಎಲ್ಲರಂತೆ ಅವನೇನು ಬೇಬಿ ಎಂದು ಬಿಸ್ಕತ್ ಹಾಕ್ತಿಲ್ಲ ತಾನೇ, ಆದರೆ ಅವಳ ಮನಸ್ಸಿಗೆ ಅವನು ಇಷ್ಟವಾಗ್ತಾ ಇದ್ದಾನೆ. ಅದು ಯಾಕೆ ಎಂದು ಅವಳಿಗೂ ಕೂಡ ಇನ್ನೂ ತಿಳಿತಾ ಇಲ್ಲ. ಹೀಗೆ ಆಲೋಚಿಸ್ತಾ ಬೆಡ್ ಮೇಲೆ ವಾಲಿ ತಾರಕ್ ನೆನಪುಗಳಲ್ಲೇ ನಿದ್ರೆಗೆ ಜಾರಿದ್ಲು ಅಂಕಿತಾ. ಇತ್ತ ತಾರಕ್ ಕೂಡ ಏನು ಕಮ್ಮಿ ಇಲ್ಲ. ಅಂಕಿತಾ ಕಾಲ್ ಕಟ್ ಮಾಡಿದ ಮೇಲೆ ಚೆನ್ನಾಗಿ ಬಿರಿಯಾನಿ ತಿಂದು ಬೀರ್ನ ಕೂಡ ಕಂಪ್ಲೀಟ್ ಮಾಡಿ ಸಿಗರೇಟ್ನ ಹಚ್ಕೊಂಡು ಮನೆಯ ವರಾಂಡಕ್ಕೆ ಬಂದು ಅಂಕಿತಾ ಬಗ್ಗೆ ಆಲೋಚನೆಯಲ್ಲಿ ಮುಳುಗಿದನು. ಸೌರಭ್ ಮನೆಯಲ್ಲಿ ಮಕ್ಕಳು 4 ತಿಂದ ನಂತರ ಅಕ್ಷತಾ ಸೌರಭ್ಗೆ ಮತ್ತು ತನಗೆ ಇಬ್ಬರಿಗಾಗಿ ಫುಡ್ನ ರೂಮ್ಗೆ ತಗೊಂಡು ಹೋದಳು. ಅಕ್ಷತಾ ಹೋಗೋ ಅಷ್ಟರಲ್ಲಿ ಸೌರಭ್ ಫೋನ್ನಲ್ಲಿ
ಡಿಟೆಕ್ಟಿವ್ನಿಂದ ತನಗೆ ಬಂದ ಸಮೀರ್ನ ಡೀಟೇಲ್ಸನ್ನು ನೋಡ್ತಾ ಇದ್ದನು. ಸೌರಭ್ ಅವರೇ ಡಿನ್ನರ್ ಅಂದ್ಲು. ಹಾಂ ಬರ್ತಾ ಇದ್ದೇನೆ ಎಂದು ಫೋನಲ್ಲಿ ಏನೂ ಮೆಸೇಜ್ ಮಾಡ್ತಾ ಹೋಗಿ ಸೋಫಾದಲ್ಲಿ ಕುಳಿತ ಕೂಡಲೇ ಅವನ ಪಕ್ಕದಲ್ಲೇ ಕುಳಿತುಕೊಳ್ತಾ ಪ್ಲೇಟ್ನಲ್ಲಿದ್ದ ಫುಡ್ನ ಕಲಸಿ ಸೌರಭ್ ಬಾಯಿಯ ಹತ್ತಿರ ಹಿಡಿದ್ಲು ಅಕ್ಷತಾ. ಮೆಸೇಜ್ ಮಾಡಿ ಫೋನ್ ಪಕ್ಕಕ್ಕೆ ಎಸೆಯುತ್ತಾ ತುತ್ತಿನ ಜೊತೆಯಲ್ಲಿ ಅಕ್ಷತಾ ಬೆರಳುಗಳನ್ನು ಕೂಡ ಕವಕ್ನೆ ಕಚ್ಚಿದನು ಸೌರಭ್. ಔಚ್ ಸೌರಭ್ ಅವರೇ ಅಂದ್ಲು ಅಕ್ಷತಾ ಬೆದ್ರಿ. ಜಿಡ್ಡು ಡಸ್ಕಿ, ಅಷ್ಟೊಂದು ಹೊತ್ತು ಕಿಚನಲ್ಲಿ ಇದ್ದು ತಪ್ಪು ಮಾಡಿದ್ದು ಸಾಲದೆ ಅರ್ಚ್ತಾ ಇದ್ದೀಯಾ ಏನೋ ಎಂದು ಅವಳನ್ನು ಎತ್ತಿ ತೊಡೆಯ ಮೇಲೆ ಕೂರಿಸ್ಕೊಂಡನು ಸೌರಭ್. ಅದು ಸೌರಭ್ ಅವರೇ, ಮಕ್ಕಳಿಗೆ ಇಷ್ಟ ಎಂದು ಬಿರಿಯಾನಿ ಬಾಯಿ ತೆಗೆದ್ರೆ ನಾಲಿಗೆ ಕತ್ತರಿಸ್ಬಿಡ್ತೇನೆ. ಡಸ್ಕಿ, ಬಿರಿಯಾನಿ ಮಾಡಬೇಕಂದ್ರೆ ನೀನೇ ಬೇಕಿತ್ತಾ ಎಂದು ಕೋಪದಿಂದ ಕೇಳ್ತಾ ಇರುವ ಸೌರಭ್ನನ್ನು ನೋಡ್ತಾ ಅಕ್ಷತಾ ದೈನ್ಯವಾಗಿ ಮುಖ ಮಾಡಿದರೆ, ಏನೇ ನಿಲ್ಲಿಸಿದೆ ಉಣ್ಣಿಸು ಅಂದನು ಮತ್ತೆ ಕದರಿಸುತ್ತಾ. ಹ್ಞೂ ಎಂದು ಅಳುವ ಮುಖ ಮಾಡಿ, ನೀವು ಕಚ್ತಿದ್ದೀರಾ ಅಂದ್ಲು ಅಕ್ಷತಾ. ಹೌದು ಕಚ್ತೇನೆ, ಆದರೆ ನೀನು ತಿನ್ನಿಸ್ಬೇಕು, ಇದೇ ನಿನಗೆ ಪನಿಷ್ಮೆಂಟ್. ಹಾಂ ಇಡು ಅಂದನು ಸೌರಭ್. ಈಗ ನಾನೇನು ತಪ್ಪು ಮಾಡಿದೆ ಎಂದು ನನಗೆ ಪನಿಷ್ಮೆಂಟ್ ಆಕ್ರೋಶವಾಗಿ ಕೇಳಿದ್ಲು ಅಕ್ಷತಾ. ಅದನ್ನು ಒಂದು ಸಲ ಇತ್ತ ನೋಡಿ ಕೇಳು ಆ ಕ್ವೆಶ್ಚನ್ನ. ಅಂದರೆ ಮನೆಯಲ್ಲಿ ಅಡುಗೆ ಮಾಡೋದು ಕೂಡ ತಪ್ಪಾ? ಅದೇ ಮಾತನ್ನು ಇತ್ತ ನೋಡಿ ಹೇಳು ಅಂತ ಅಂದ್ಕೊಂಡು ಅಕ್ಷತಾ ಇವನ ಮೂಡಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ತಿಳಿಯದು. ಸುಮ್ಮನೆ ಬೆರಳು ಕಚ್ಚಿಸ್ಕೊಂಡಾದರೂ ಸರಿ, ತಿನ್ನಿಸಿದರೆ ಸಾಕು. ಮಹಾ ಅಂದರೆ ಏನಿದೆ, 5 ಬೆರಳುಗಳನ್ನು ಒಂದು 10 ಸಲ ಕಚ್ತಾರೆ ಅಷ್ಟೇ ಅಲ್ವಾ ಎಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾ. ಸಾರಿ ಸೌರಭ್ ಅವರೇ, ಇನ್ನೆಂದೂ ಕೂಡ ನಾನು ಕಿಚನಲ್ಲಿ ಅಷ್ಟೊಂದು ಹೊತ್ತು ಅಡುಗೆ ಮಾಡೋಲ್ಲ ಎಂದು ಶುರು ಮಾಡಿದ್ಲು ಅಕ್ಷತಾ. ಅರೇ ಏನೋ ಡಿಬೇಟ್ ಮಾಡಿದೆಯಲ್ಲ, ಅಂದರೆ ಮನಸ್ಸಿನಲ್ಲೇ ಮಾತಾಡಿದೆಯಲ್ಲ ಇಲ್ಲಿವರೆಗೆ, ಪರವಾಗಿಲ್ಲ ಕಂಟಿನ್ಯೂ ಮಾಡು ಅಂದನು ಸೌರಭ್ ಸರ್ಕಸ್ಟಿಕ್ ಲುಕ್ ನೀಡ್ತಾ. ಡಿಬೇಟಾ? ಇಲ್ಲ ಏನೂ ಇಲ್ಲ ಬಿಡಿ ಸೌರಭ್, ಬೇಗ ಅಂದನು. ಅಬ್ಬಾ ಇನ್ನೇನು ಮಾಡಲ್ಲ ಸೌರಭ, ಮಲಗಬೇಕಲ್ಲ. ಇನ್ನು ಏನೇ ಡಸ್ಕಿ ಬೇಸರ ಮಾಡ್ಕೊಳ್ತಿದ್ದೀಯಾ? ಅಯ್ಯೋ ಸೌರಭ್, ನಾನು ನಿಮ್ಮ ಮೇಲೆ ಯಾಕೆ ಬೇಸರ ಮಾಡ್ಕೊಳ್ತೀನಿ? ಒಂದು ಸಲ ಟ್ರೈ ಮಾಡು, ಅಂದರೆ ಬೇಜಾರು ಮಾಡ್ಕೊಳ್ಳೋಕ್ಕೆ. ಆಹಾ ಮಾಡಲ್ಲ ಅಂದರೆ ಮಾಡಲ್ಲ, ಅದು ಹಾಗೆ ದಾರಿಗೆ ಬಾ, ಇನ್ನು ತಿನ್ನಿಸು ಎಂದು ಅವಳಿಂದ ತಿನ್ನಿಸ್ಕೊಳ್ತಲೇ ಬೆರಳುಗಳನ್ನು ಚಿಕನ್ ಪೀಸ್ನಂತೆ ಕಚ್ಚಿದನು ಸೌರಭ್. ಡಿನ್ನರ್ ಮುಗಿದ ನಂತರ 4 ಮಕ್ಕಳು ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ಆಟ ಆಡಿ ಅವರವರ ರೂಮ್ಗೆ ಹೋಗುವಾಗ ಮತ್ತೊಮ್ಮೆ ಸಾಮ್ರಾಟ್ ಕಡೆ ನೋಡಿ ಸನ್ನೆ ಮಾಡಿದನು ಪ್ರಣವ್. ಏಯ್ ಹೋಗೋ ಮೊದಲು ಫ್ರೆಶ್ ಆಗು. ಹಾಂ ಓಕೆ ಅಣ್ಣಯ್ಯ ಎಂದು ನಗ್ತಾ ಹೇಳಿ ಉತ್ಸಾಹದಿಂದ ರೂಮ್ ಒಳಗಡೆ ಹೋದನು ಪ್ರಣವ್. ಇವರಿಬ್ಬರು ಸನ್ನೆ ಮಾಡಿ ಮ್ಯಾಟರ್ ಏನೋ ಇದೆ ಎಂದು ಅರ್ಥ ಮಾಡಿಕೊಂಡಂತಹ ವನ್ಯ ಇವರಿಬ್ಬರ ಮೇಲೆ ಒಂದು ಕಣ್ಣಿಡಬೇಕು ಅಂತ ಡಿಸೈಡ್ ಆದ್ಲು. ಎಲ್ಲರೂ ರೂಮ್ಗೆ ಹೋಗಿದ್ದಾರೆ ಎಂದು ಕನ್ಫರ್ಮ್ ಮಾಡಿಕೊಂಡ ಸಾಮ್ರಾಟ್ ತನ್ನ ರೂಮ್ನಿಂದ ಮೆಲ್ಗೆ ಹೊರಬಂದು ಅತ್ತ ಇತ್ತ ನೋಡ್ತಾ 6 ರೂಮ್ ಕಡೆ ಹೋಗಿ ಡೋರ್ನ ನಾಕ್ ಮಾಡಿದ. ಇನ್ನೂ ನಿದ್ರೆ ಮಾಡದೆ ಆಲೋಚನೆಯಲ್ಲಿದ್ದಂತಹ 6 ಡೋರ್ನ ಬಡಿದ ಸದ್ದಿಗೆ ಎದ್ದು ಬಂದವು. ಡೋರ್ ಓಪನ್ ಮಾಡಲಾಗಿ ಎದುರುಗಿದ್ದ ಸಾಮ್ರಾಟ್ನನ್ನು ನೋಡ್ತಾ, ಸಾಮ್ರಾಟ್ ನೀನೇನೋ ಇನ್ನೂ ಈ ಟೈಮ್ನಲ್ಲಿ, ಅದು ನನ್ನ ರೂಮ್ಗೆ ನಡಿ ಅನ್ನುತ್ತಾ ಅವಳ ಜೊತೆ ಒಳಗಡೆ ಹೋದನು ಸಾಮ್ರಾಟ್. ನನ್ನ ಬೆಡ್ ಮೇಲೆ ಕುಳ್ಳಿರಿಸಿ ಅವಳ ಮುಂದೆ ನಿಲ್ಡೌನ್ ಆಗಿ, ಅಂದರೆ ಮಂಡಿ ಊರಿ ಕುಳಿತು ಅವಳ ಕೈ ಹಿಡಿದು, ಏನಮ್ಮ ಯಾಕೆ ಹೀಗಿದೆಯಾ ಎಂದು ಪ್ರೀತಿಯಿಂದ ಕೇಳಿದನು ಸಾಮ್ರಾಟ್. ಸಾಮ್ರಾಟ್ ಪ್ರಶ್ನೆಗೆ ಸ್ವಲ್ಪ ದಬ್ಬಿಬ್ಬಾಗಿ, ನನಗೇನಾಯಿತು ಸಾಮ್ರಾಟ್, ಚೆನ್ನಾಗಿಯೇ ಇದ್ದೇನಲ್ಲ ಅಂದ್ಲು ಅವನ ಕಣ್ಣು ನೋಡಲಾಗದೆ ತಲೆಯನ್ನು ತಗ್ಗಿಸಿ 2 ಕೈಗಳಲ್ಲಿ ಅವಳ ಮುಖ ಹಿಡಿದು ಕಣ್ಣುಗಳಲ್ಲಿ ನೋಡ್ತಾ, ನನ್ನನ್ನು ನೋಡಿ ಹೇಳು ನೀನು ಚೆನ್ನಾಗಿದೀಯಾ ಅಂತ ಕೇಳ್ದ. ನಿಜವಾಗಿಯೂ ನಾನು ಎಂದು ಕಣ್ಣು ಕೆಳಗಿಳಿಸ್ತಾ ಇದ್ದ ಅವಳನ್ನು ನೋಡ್ತಾ, ನಿಜ ಮಾತ್ರ ಹೇಳು ಎಂದು ಪ್ರೀತಿಯಿಂದ ಕೇಳಿದನು ಸಾಮ್ರಾಟ್. ಸಾಮ್ರಾಟ್ ಹಾಗೆ ಕೇಳಿದ ಕೂಡಲೇ ಅವನ ಕಣ್ಣುಗಳಲ್ಲಿ ನೋಡಿ ಸುಳ್ಳು ಹೇಳಲಾಗದ ಸಾಮ್ರಾಟ್ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಸಮೀರ್ ಆಫೀಸ್ಗೆ ಬಂದ ವಿಷಯ, ತನಗೆ ಐ ಲವ್ ಯು ಅಂತ ಹೇಳಿದ ವಿಷಯದ ಬಗ್ಗೆ ಹೇಳಿದ್ಲು.
ಆರು ಹಾಗೆ ಹೇಳ್ತಾ ಇರುವಾಗಲೇ ಕೋಪದಿಂದ ಸಾಮ್ರಾಟ್ ಮುಷ್ಟಿ ಬಿಗಿಯಲ್ಪಟ್ಟವು. ವೇಗವಾಗಿ ಕೇಳಿಸ್ತಾ ಇರುವ ಅವನ ಉಸಿರಾಟದ ಶಬ್ದ ನಿಶ್ಶಬ್ದವಾದ ರೂಮ್ನಲ್ಲಿ ಭಯಂಕರವಾಗಿ ಕೇಳಿಸ್ತಾ ಇದ್ದರೆ ಅವನ ಮುಖವನ್ನು ಅವಳು ಹಿಡಿದಳು. ಆಗಲೇ ಅವನ ದವಡೆಯ ಸ್ನಾಯುಗಳು ಬಿಗಿಯಾಗಿದ್ವು. ಬಲವಂತವಾಗಿ ಸಾಮ್ರಾಟ್ ತಲೆಯನ್ನು ಮೇಲೆತ್ತಿ ಅವನ ಕಣ್ಣುಗಳನ್ನು ನೋಡಿದ್ಲು ಆರು. ಅವನ ಕಣ್ಣುಗಳು ಕೋಪದಿಂದ ಕೆಂಪಾದ ಅವನ ಕಣ್ಣುಗಳನ್ನು ನೋಡಿ ಆರು ಭಯಪಡ್ತಾ ಸಾಮ್ರಾಟ್ ಸಾಮ್ರಾಟ್ ಎಂದು ಅವನ ಕೆನ್ನೆ ತಟ್ಟಿ ಕೂಲ್ ಮಾಡಲು ಪ್ರಯತ್ನಿಸಿದ್ಲು. ಆದರೆ ಸಾಮ್ರಾಟ್ನಲ್ಲಿ ಕೋಪ ಇಳಿಯದಿದ್ದರೂ ರೋಷದಿಂದ ಅವಳ ಕೈಗಳನ್ನು ಬಿಡಿಸ್ಕೊಂಡು ಕೋಪದಿಂದ ಎದ್ದು ನಿಂತು, ಈ ವಿಷಯ ನೀನು ನನಗೆ ಆಗಲೇ ಯಾಕೆ ಹೇಳಲಿಲ್ಲ ಆರು ಎಂದು ಕೋಪದಿಂದ ಅರುಚಿದನು ಸಾಮ್ರಾಟ್. ಸಾಮ್ರಾಟ್ ತಡೆ, ಅವನು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ ಕಣೋ. ಪ್ಲಸ್ ನಾನೇನು ಅವನ ಪ್ರಪೋಸಲ್ಗೆ ಓಕೆ ಕೂಡ ಹೇಳಿಲ್ಲ. ಆವೇಶದಿಂದ ಹಿಂದಕ್ಕೆ ತಿರುಗಿದ ಸಾಮ್ರಾಟ್ ಕೋಪದಿಂದ ಗೋಡೆಗೆ ಗಟ್ಟಿಯಾಗಿ ಗುದ್ದುತ್ತಾ, ಡ್ಯಾಮಿಟ್, ಮಿಸ್ಬಿಹೇವ್ ಮಾಡದೇ ಇರೋದು ಅಂದರೆ ಏನು ಆರು? ಅವನು ನಿನಗೆ ಐ ಲವ್ ಯು ಹೇಳೋದು ಅಂದರೆ ಏನು? ಪ್ಲಸ್ ಹಗ್ ಮಾಡ್ಕೊಂಡಿದ್ದಾನೆ ಅಂತ ಅಂತಿದ್ದೀಯಾ? ನನಗೆ ಇದನ್ನೆಲ್ಲ ನೀನು ಆಗಲೇ ಫೋನ್ ಮಾಡಿ ಹೇಳ್ಬಹುದಿತ್ತು ಅಲ್ವಾ ಎಂದು ಅರ್ಚ್ತಾ ಗಟ್ಟಿಯಾಗಿ ಗೋಡೆಗೆ ಪಂಚ್ ಕೊಡ್ತಲೇ ಇದ್ದನು. ಅಷ್ಟರಲ್ಲಿ ಗೋಡೆಯ ಸ್ಟ್ರಾಂಗ್ನೆಸ್ ಮುಂದೆ ಅವನ ಮುಷ್ಟಿಯ ಬಲ ಸಾಲದೆ ಕೈ ಚರ್ಮ ಸಿಳಿ ರಕ್ತ ಬರಲು ಆರಂಭ ಆಯಿತು. ಅದನ್ನು ನೋಡಿದ ಆರು ಹಿಂದಿನಿಂದ ಫಾಸ್ಟಾಗಿ ಹೋಗಿ ಸಾಮ್ರಾಟ್ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಸಾಮ್ರಾಟ್, ನಿನಗೇನಾದರೂ ಹುಚ್ಚು ಹಿಡ್ದಿದೆಯಾ? ಇದಕ್ಕೆ ತಾನೇ ನಾನು ನಿನಗೆ ಹೇಳಿರಲಿಲ್ಲ. ಹೀಗೆ ಆವೇಶ ಪಡ್ತೀಯಾ ಅಂತ ತಾನೇ ನಿನಗೆ ಹೇಳಲಿಲ್ಲ. ಆದರೂ ಈಗ ಏನಾಯಿತು ಅಂತ ನಿನಗೆ ಇಷ್ಟು ಕೋಪ? ಅಸಲಿಗೆ ಅವನು ಯಾರೋ ನನಗೆ ಐ ಲವ್ ಯು ಹೇಳೋದು ಏನು? ಅದಕ್ಕೆ ಹೋಗಿ ನೀನು ಯಾಕೆ ಇಷ್ಟು ಕೋಪದಿಂದ ನಿನ್ನ ಕೈಯನ್ನು ಗಾಯ ಮಾಡ್ಕೊಳ್ತಾ ಇದೀಯಾ? ಆರು ಮಾತಿಗೆ ಸರ್ರನ್ನೇ ಹಿಂದಕ್ಕೆ ತಿರುಗಿದ ಸಾಮ್ರಾಟ್ ಕೋಪದಿಂದ, ಏನು ಆಗಲಿಲ್ವಾ? ಏನಾಗಿಲ್ಲ ಆರು. ಆ ಇಡಿಯಟ್, ಆ ರಾಸ್ಕಲ್ ನಿನಗೆ ಪಬ್ನಲ್ಲಿ ಹಾಗೆ ಮಿಸ್ಬಿಹೇವ್ ಮಾಡಿದ್ದು, ಆ ಸ್ಕೌಂಡ್ರಲ್ ಇನ್ನೂ ನಾಚಿಕೆ ಇಲ್ಲದೆ ನಿನ್ನ ಮುಂದೆನೇ ಬಂದು ನಿನಗೆ ಐ ಲವ್ ಯು ಹೇಳೋದು, ಅದು ನಿನಗೆ ಸಣ್ಣ ವಿಷಯವಾ? ಅವನನ್ನು ಸುಮ್ಮನೆ ಬಿಡಲ್ಲ ಆರು. ಅವನ ಸಾವು ನನ್ನ ಕೈಯಲ್ಲೇ ಅಂತ ಕೋಪದಿಂದ ಅಂದನು ಸಾಮ್ರಾಟ್. ಉಫ್ ಸಾಮ್ರಾಟ್, ಸ್ವಲ್ಪ ಕೂಲಾಗಿರು. ಈಗ ಇದೆಲ್ಲ ಬೇಕಾ? ಅವನು ಐ ಲವ್ ಯು ಹೇಳಿದ, ನಾನು ಆನ್ಸರ್ ಮಾಡಲಿಲ್ಲ ಅಂದಾಕ್ಷಣ ಆಕ್ಸೆಪ್ಟ್ ಮಾಡ್ತೇನೆ ಅಂತ ಹೇಳ್ತಿಲ್ವಲ್ಲ. ಅವನು ಎಲ್ಲೋ ದೂರ ಹೋಗ್ತೇನೆ ಅಂತಾನು ಹೇಳಿದ್ದಾನೆ. ಇನ್ನೊಂದು ಸಲ ನನ್ನ ಕಣ್ಣಿಗೂ ಕಾಣಿಸಲ್ಲ ಅಂತ ಅಂದಿದ್ದಾನೆ. ಇನ್ನು ಅವನ ಜೊತೆ ನಮಗೇನು ಪ್ರಾಬ್ಲಮ್ ಹೇಳು? ಈ ದಿನಗಳಲ್ಲಿ ಸುಂದರವಾದ ಹುಡುಗಿಯರ ಹತ್ತಿರ ಬಂದು ಐ ಲವ್ ಯು ಹೇಳೋದು ಕಾಮನ್ ತಾನೇ, ಕಾಮನ್ ಆಗಿ ನಡೀತೆ ತಾನೇ. ಹಾಗಂತ ಎಲ್ಲರನ್ನ ಕೊಲ್ಲುತ್ತಾ ಹೋಗ್ತೇವೆಯಾ ನಾವು? ಹಾಗಾದರೆ ಈ ಲೋಕದಲ್ಲಿ ಹಂತಕರೇ ಹೆಚ್ಚಾಗಿರ್ತಾರೆ. ಜೈಲುಗಳೆಲ್ಲ ಕೈದಿಗಳಿಂದ ತುಂಬಿ ಹೋಗಿಬಿಡ್ತವೆ. ಇನ್ನು ಕೋಪದಿಂದಲಿದ್ದ ಸಾಮ್ರಾಟ್ ಹತ್ತಿರ ಬಂದು ಅವನ ಕೈ ಹಿಡಿದು ಬೆಡ್ ಮೇಲೆ ಕುಳ್ಳಿರಿಸಿ ಫಸ್ಟ್ ಏಡ್ ಬಾಕ್ಸ್ ತಂದು ಹತ್ತಿಯಿಂದ ರಕ್ತ ಕ್ಲೀನ್ ಮಾಡ್ತಾ, ಅದು ಅಲ್ಲ ಸಾಮ್ರಾಟ್, ನಾನು ಹೇಳೋದನ್ನು ಒಂದು ಸಲ ಪ್ರಶಾಂತವಾಗಿ ಕೇಳು. ನೀನು ಇಷ್ಟೊಂದು ಆವೇಶ ಪಡೋದು ಬೇಡ. ಅವನು ಐ ಲವ್ ಯು ಹೇಳಿದ ಮಾತ್ರಕ್ಕೆ ನನಗೆ ಈಗ ಆಗುವ ನಷ್ಟ ಏನು ಇಲ್ಲ ಅಲ್ವಾ? ಪ್ಲಸ್ ಅವನು ಇನ್ನೊಂದು ಸಲ ನಮಗೆ ಕಾಣಿಸಲ್ಲ ಅಂತಾನು ಹೇಳಿದ್ದಾನೆ ತಾನೇ. ಒಂದು ವೇಳೆ ಮತ್ತೆ ನನಗೆ ಎದುರಾದರೂ, ನನ್ನ ಎದುರಿಗೆ ಬಂದರೂ ಕೂಡ ಈ ಸಲ ಸೆಕೆಂಡ್ ಕೂಡ ಅಂದರೆ ಒಂದು ಸೆಕೆಂಡ್ ಕೂಡ ಲೇಟ್ ಮಾಡದೆ ನಿನಗೆ ಹೇಳ್ತೇನೆ ಪ್ಲೀಸ್ ಅಂದ. ನೀನು ಮಾತ್ರ ಹೀಗೆ ಆವೇಶಪಟ್ಟು ನಿನ್ನನ್ನು ನೀನು ಗಾಯ ಮಾಡ್ಕೊಳ್ಬೇಡ. ನಿನ್ನ ಕೈಯಲ್ಲಿ ರಕ್ತ ಬರ್ತಾಯಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ, ಬೇಸರದಿಂದ ಹೇಳಿದ್ಲು ಆರು. ಆಗ ನೋಡಿದನು ಸಾಮ್ರಾಟ್ ಆರುನ ಮುಖವನ್ನು. ಅವಳು ಅಳ್ತಾ ಇರೋದನ್ನು ಗಮನಿಸಿ ಎಡಗೈಯಿಂದ ಅವಳ ಕಣ್ಣೀರನ್ನ ಒರೆಸಿ ಅವಳನ್ನು ಎದೆಗೆ ಅಪ್ಪಿಕೊಂಡು, ಸಾಮ್ರಾಟ್, ಸ್ವಲ್ಪ ಹೊತ್ತಿನ ನಂತರ ಆರುನನ್ನು ಬಿಟ್ಟು ನನಗೇನೂ ಆಗಿಲ್ಲ, ನೀನು ಅಳಬೇಡ. ಆದರೆ ಇನ್ನೊಂದು ಸಲ ಇಂತಹದ್ದು ಏನಾದರೂ ನಡೆದರೆ ಮಾತ್ರ ನೆಕ್ಸ್ಟ್ ಸೆಕೆಂಡ್ ನಿನ್ನಿಂದ ಕಾಲ್ ಬರಬೇಕು. ಇಲ್ಲದಿದ್ದರೆ ನಾನು ಏನು ಮಾಡ್ತೇನೋ ನನಗೆ ತಿಳಿಯೋದು, ಸೀರಿಯಸ್ ಆಗಿ ಹೇಳಿದನು ಸಾಮ್ರಾಟ್. ಓಕೆ ಬಾಬಾ, ಓಕೆ. ಆದರೂ ನನಗೆ ಏನೇ ಪ್ರಾಬ್ಲಮ್ ಆದರೂ ಬಂದರೂ ನೋಡ್ಕೊಳ್ಳಲು ಡ್ಯಾಡಿ ನೀನು ಇಬ್ಬರು ಇದ್ದೀರಾ ಅಲ್ವಾ? ಇನ್ನು ನನಗೇನು ಭಯ ಅಂದ್ಲು ಆರು. ಭಯ ಬಂದಮೇಲೆ ಅಲ್ಲ ಆರು, ಅಸಲಿಗೆ ಅದು ಬಾರದಂತೆ ನೋಡಿಕೊಳ್ಳಲು ನಾವಿದ್ದೇವೆ.
ಒಂದು ವೇಳೆ ಆ ಪ್ರಾಬ್ಲಮ್ ನಿನ್ನವರೆಗೆ ಬಂತು ಅಂದರೆ ನಾನು ಇದ್ದು ಇಲ್ಲದಂತೆ, ಅದಕ್ಕಿಂತ ನಾನು ಸಾಯೋದೇ ಮೇಲು ಅಂತ ಹೇಳ್ತಾ ಇದ್ದ ಸಾಮ್ರಾಟ್ ಕೆನ್ನೆಗೆ ಚಪ್ಪಾಳೆ ಹೊಡೆದಂತೆ ಹೊಡೆದ್ಲು ಆರು. ಇನ್ನೆಂದೂ ಕೂಡ ಹಾಗೆ ಅನ್ಬೇಡ ಅಂದ್ಲು ಆರು ಬೇಸರದಿಂದ. ಹಾಗಾದರೆ ನೀನು ಕೂಡ ಇನ್ನೆಂದು ಯಾವ ವಿಷಯವನ್ನು ನನ್ನ ಹತ್ರ ಮುಚ್ಚಿಡಬಾರ್ದು ಅಂದನು ಸಾಮ್ರಾಟ್. ಹಾಂ ಸರಿ ಎಂದು ನಗ್ತಾ ಉತ್ತರಿಸಿದ್ಲು ಆರು. ನೀನು ಹೀಗೆ ಡಲ್ ಆಗಿರಬೇಡ, ನಾನು ಅದನ್ನು ಅಸಲಿಗೆ ನೋಡಲಾರೆ ಆರು. ಅವಳ ಮುಖವನ್ನು ಕೈಯಲ್ಲಿ ಹಿಡಿದು ಕೂದಲನ್ನು ಸರಿ ಮಾಡ್ತಾ ಹೇಳಿದನು ಸಾಮ್ರಾಟ್. ಹಾಂ ಸರಿ, ನಾನು ಯಾವಾಗಲೂ ಇರುವಂತೆ ಇರ್ತೇನೆ ಎಂದು ನಗುತ್ತಾ ಅಂದ್ಲು ಆರು. ಆರುಳ ನಗುವನ್ನು ನೋಡಿ ಅವನು ಕೂಡ ನಗ್ತಾ ದಟ್ಸ್ ಗುಡ್ ಗರ್ಲ್ ಎಂದು ಆರೂರ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು ಟೇಕ್ ಕೇರ್, ಗುಡ್ ನೈಟ್ ಆರು ಎಂದು ಆರು ರೂಮಿನಿಂದ ಹೊರಗಡೆ ಬಂದನು ಸಾಮ್ರಾಟ್ ಹೊರಗಡೆ ಬರ್ತಾ ಇದ್ದಂತೆ ಆರು ಡೋರ್ ಕ್ಲೋಸ್ ಮಾಡ್ಕೊಳ್ತಾ, ಉಫ್, ಇವನಿಗೂ ಡ್ಯಾಡ್ಗೆ ಇರುವಷ್ಟೇ ಕೋಪ ಇದೆ. ಅಪ್ಪ ಸಣ್ಣ ವಿಷಯಕ್ಕೆ ಎಷ್ಟು ವೈಲ್ಡಾಗಿ ರಿಯಾಕ್ಟ್ ಮಾಡಿದ ಅಂದ್ಕೊಳ್ತಾ ಸಾಮ್ರಾಟ್ ಬಗ್ಗೆ ಆಲೋಚಿಸ್ತಾ ಅಲ್ಲಿವರೆಗೆ ತನ್ನನ್ನು ಕಾಡ್ತಾ ಇದ್ದ ಸಮೀರ್ ಬಗ್ಗೆ ಆಲೋಚನೆಗಳನ್ನು ಪಕ್ಕಕ್ಕೆ ಇಟ್ಲು ಆರು. ಬೆಳಗ್ಗೆ ಅಂಕಿತಾ ಆಫೀಸ್ಗೆ ರೆಡಿ ಆಗ್ತಾ ಇದ್ದರೆ ತಾರಕ್ನಿಂದ ಬರ್ತಾ ಇರುವ ಕಾಲ್ ನೋಡಿ ಕಿಚನ್ನಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದ ತನ್ನ ಫ್ರೆಂಡ್ ಲಹರಿಯನ್ನು ನೋಡ್ತಾ, ಲಹರಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ ಕಣೆ ಬಾಯ್ ಅಂದ್ಲು ಅಂಕಿತಾ. ಹೇಯ್ ಅದೇನು ಅಂಕಿತಾ, ಇನ್ನೂ ಟೈಮ್ ಇದೆ ಅಲ್ವಾ, ಯಾಕೆ ಅಷ್ಟು ಹಠಾತ್ತಾಗಿ ಈಗಲೇ ಹೋಗ್ತಿದೀಯಾ, ಬ್ರೇಕ್ಫಾಸ್ಟ್ ಮಾಡಲ್ವೇನೆ ಕಿಚನಿಂದ ಕಿರ್ಚ್ತಿದ್ದಂತೆ ಹೇಳಿದ್ಲು ಲಹರಿ. ಇಲ್ಲ, ಈ ದಿನ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಈವ್ನಿಂಗ್ ಮೀಟ್ ಮಾಡ್ತೀನಿ, ಬಾಯ್ ಎಂದು ಹೇಳ್ತಲೇ ಫ್ಲ್ಯಾಟ್ನಿಂದ ಹೊರಬಂದ ಅಂಕಿತಾ ಬ್ಯಾಗ್ನಿಂದ ಫೋನ್ನ ತೆಗೆದು ತಾರಕ್ ಕಾಲ್ನ ಲಿಫ್ಟ್ ಮಾಡ್ತಾ ಲಿಫ್ಟ್ ಒಳಗಡೆ ನುಗ್ಗಿದ್ಲು ಅಂಕಿತಾ. ಮುಂದೆ ಏನಾಗುತ್ತೆ, ತಾರಕ್ ಯಾಕೆ ಇವಳಿಗೆ ಕಾಲ್ ಮಾಡಿದ್ದಾನೆ, ಅವನು ಮತ್ತು ಸಾಮ್ರಾಟ್ ಇಬ್ಬರು ಚಾಲೆಂಜ್ ಮಾಡಿರೋ ಥರ ಅಂಕಿತಾಳನ್ನು ಇವನು ಬೀಳಿಸ್ಕೊತಾನ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡಿ.